ಅಮೃತವನ್ನು ಹಿಡ್ಕೊಂಡು ಹೊರಟ ಭಗವಂತನ ರೂಪವೂ ಕೂಡ ಅಲ್ಲಿ ಉದ್ಭವವಾಯಿತು, ಪ್ರಕಟವಾಯಿತು. ಅನೇಕ 3 ರೂಪಗಳ ಧ್ಯಾನ ಮಾಡ್ತಾರಲ್ಲಿ. ಆ 3 ರೂಪದಲ್ಲಿ ಭಗವಂತ ಕಲಶವನ್ನು ಹಿಡ್ಕೊಂಡು ಧನ್ವಂತರಿ ರೂಪದಿಂದ ಪ್ರತ್ಯಕ್ಷನಾದ ಅಂತ ಕೇಳಿದ್ರಿ, ಮೋಹಿನಿ ರೂಪವನ್ನು ತಾಳಿದ ಅಂತ ಕೇಳಿದ್ರಿ. ಭಗವಂತ ಅಮೃತ ಕಲಶವನ್ನು ಹಿಡ್ಕೊಂಡು ಆ ಎಲ್ಲ ದೇವತೆಗಳಿಗೆ ಹಂಚೋಣ ಅಂತ ಹೊರಟಿದ್ನಲ್ಲ, ಆನಂದ ನೀರು ಬಂದಂತೆ, ಆನಂದ ಭಾಷ್ಪ ಬಂತಂತೆ. ಭಗವಂತನ ಕಣ್ಣಿನಿಂದ ಆನಂದ ಭಾಷ್ಪ ಬಂತಂತೆ. ಆ ಆನಂದ ಭಾಷ್ಪ ಒಂದು ಹನಿ ಅಮೃತದ ಕಲಶದಲ್ಲಿ ಬಿತ್ತಂತೆ. ಆ ಅಮೃತ ಕಲಶದಿಂದ ಹನಿ ಬಿದ್ದು ಕೂಡಲೇ ಹುಟ್ಟಿದ್ದೆ ತುಳಸಿ ಅಂತ ಕರೀತಾರೆ. ಅದಕ್ಕೆ ತುಳಸಿ ಅಂತ. ಆ ತುಳಸಿನೇ ಏನು ಆ ತುಳಸಿ ಹುಟ್ಟು ಹೇಗಾಗಿದೆ, ಅವಳು ಪ್ರಕಟಳಾಗಿದ್ದ ಹೇಗೆ, ಭಗವಂತನ ಆನಂದದ ಭಾಷ್ಪದ ಹನಿ ಅಮೃತದ ಕಲಶದಲ್ಲಿ ಬಿದ್ದಾಗ ಹುಟ್ಟಿದ್ಲು ತುಳಸಿ. ಅಷ್ಟು ಶ್ರೇಷ್ಠವಾದವಳು ತುಳಸಿ ಹರಿಮೇಧ ಅಂತ ಸುಮೇಧ ಹೇಳಿದ್ದಂತೆ. ಹೌದಾ ಅಂತ ಕೇಳಿದಾಗ ಮತ್ತೆ ಇನ್ನೂ ವಿಚಾರ ಇದೆ, ಹೇಳ್ತೇನೆ ನಾನು ಇಲ್ಲಿ ಅಂತ ಸುಮೇಧ ಹೇಳುವಾಗ, ಆ ತುಳಸಿ ಬಂದಲ್ಲ, ಪ್ರತ್ಯಕ್ಷಳಾದ ತುಳಸಿ ಭಗವಂತನ ಬಲತೊಡಿಗೆ ಅಂತ ಹೋಗಿ ಕೂತ್ಕೊಂಡಾಗ ಅಲ್ಲಿ ಬ್ರಹ್ಮಾದಿ ದೇವತೆಗಳಿದ್ರು. ಎಲ್ಲ ಬ್ರಹ್ಮಾದಿ ದೇವತೆಗಳು, ಎಂಥ ಭಾಗ್ಯ ನಮ್ಮದು, ಕೋಟಿ ದೇವತೆಗಳು ಬಂದಿರ್ತಾರೆ. ಎಲ್ಲಿಯಾದರೂ ಭಗವಂತನ ಸ್ಥಾನ ಇದೆ ಅಂತ ಆದಾಗ, ಸಾಮಾನ್ಯ ಒಂದು ಕಾರ್ತೀಕ ಮಾಸದ ಮಹಾತ್ಮೆ ಹೇಳುವಾಗಲೇ, ನಾವು ನೀವು ಹೇಳುವಾಗಲೇ ಮುಕ್ಕೋಟಿ ದೇವತೆಗಳು ಈ ಮಾಸದಲ್ಲಿ ನಮ್ಮ ಹತ್ರ ಬರ್ತಾರೆ ಅಂದರೆ ಭಗವಂತನ ಪ್ರಕಟವಾಗ್ತದೆ ಅಂತಂದಾಗ ದೇವತೆಗಳು ತಳಗಿಳಿದು ನಿಂದಿರ್ತಾರ ಇಲ್ಲೋ ವಿಚಾರ ಮಾಡಿರಿ. ಹಾಗಾದರೆ ಎಲ್ಲ ಕೋಟಿ ದೇವತೆಗಳು ಬಂದಿರ್ತಾರಂತೆ. ಬ್ರಹ್ಮಾದಿ ಮೊದಲಾದ ಎಲ್ಲ ದೇವತೆಗಳು ಲೈನಾಗಿ ನಿಂತಾಗ ಆ ತುಳಸಿ ಉದ್ಭವಗಳಾದ್ಲಲ್ಲ, ತುಳಸಿ ಭಗವಂತನ ತೊಡೆ ಮೇಲೆ ಅಂತ ಕೂಡ್ಲಿಕ್ಕೆ ಅಂತ ಹೊರಟ್ಲಂತೆ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಲಕ್ಷ್ಮಿಯನ್ನು ತುಳಸಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಧನ್ಯರಾದ್ವಿ ನಾವಿವತ್ತು ಅಂತ ಆ ಬ್ರಹ್ಮಾದಿ ದೇವತೆಗಳು ಹೇಳ್ಕೊಂಡ್ರಂತೆ. ತುಳಸಿ ಆ ಭಗವಂತನ ಪಾದದ ಪಕ್ಕದಲ್ಲಿ ಬಲತೊಡೆಯಲ್ಲಿ ಹೋಗಿ ಕೂತ್ಕೊಂಡಾಗ ಲಕ್ಷ್ಮಿ ಎಡತೊಡೆಗೆ ಅಂತ ಬಂದು ಕೂತ್ಕೊಳ್ತಾಳಂತೆ. ಲಕ್ಷ್ಮೀ ಸ್ಥಾನ ಎಡತೊಡೆ, ತುಳಸಿ ಸ್ಥಾನ ಬಲತೊಡೆ ಭಗವಂತಂದು. ಹಾಗಾದರೆ ತುಳಸಿಯ ಮಹಾತ್ಮೆ ಎಷ್ಟಿದೆ ಅಂತ ವಿಚಾರ ಮಾಡಿರಿ. ತುಳಸಿ ಮಹತ್ವ ಇಷ್ಟಿದೆ. ಆ ತುಳಸಿ ದೇವಿಯನ್ನು ಅನುಗ್ರಹ ಮಾಡ್ತಾನಂತೆ ಭಗವಂತ. ನೋಡು ತುಳಸಿ, ನೀನು ಭೂಲೋಕಕ್ಕೆ ಅಂತ ಹೋಗು. ಆ ಭೂಲೋಕದಲ್ಲಿ ನಿನಗೆ ಯಾರು ಪ್ರದಕ್ಷಿಣೆ ಹಾಕ್ತಾರೋ, ನಿನ್ನನ್ನು ಯಾರು ಪೂಜೆ ಮಾಡ್ತಾರೋ, ನಿನಗೆ ಯಾರು ಅಲಂಕೃತರಾಗಿ ಲಕ್ಷ್ಮೀ ಸಹಿತರಾಗಿ ನಿನ್ನ ಹೆಸರು ತಗೊಂಡು ನನ್ನನ್ನು ಪೂಜೆ ಮಾಡ್ತಾರಲ್ಲ, ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡು ಅಂತ ಆ ತುಳಸಿಯನ್ನು ಭಗವಂತನೇ ವಿಶೇಷ ವರ ಕೊಟ್ಟು ತುಳಸಿಯನ್ನು ತಳಗೆ ಅಂತ ಭೂಲೋಕಕ್ಕೆ ಅಂತ ಕಳಿಸಿರ್ತಾನಂತೆ ಅಂತ ಇಷ್ಟು ವರ ಪಡ್ಕೊಂಡಿರ್ತಾಳೆ ತುಳಸಿ. ಅಂತಹ ಶ್ರೇಷ್ಠವಾದದ್ದು ತುಳಸಿ. ಅದು ಕಾರ್ತೀಕ ಮಾಸದಲ್ಲಿ ಯಾರು ಪೂಜೆ ಮಾಡ್ತಾರಲ್ಲ ಅವರಿಗೆ ವಿಶೇಷ ಅನುಗ್ರಹ ಮಾಡ್ತೇವೆ ಅಂತ ಇಷ್ಟ ಆಯಿತು ಹರಿಮೇಧ ಅಂತ ಈ ವಿಷಯ ಹೇಳಿದ್ನಂತೆ ಹರಿಮೇಧನಿಗೆ ಸುಮೇಧ. ಇದ್ದಕ್ಕಿದ್ದ ಹಾಗೆ ಒಂದು ಆ ಮರದ ತಳಗೆ ಅಂತ ಕೂತ್ಕೊಂಡು ಹೇಳ್ತಿದ್ರಲ್ಲ, ಮರ ದಬ್ಬಂತ ಬಿದ್ದು ಅದರಲ್ಲಿ ಇಬ್ಬರು ಪ್ರಕಟರಾದ್ರಂತೆ. ಇದ್ದಕ್ಕಿದ್ದಾಗೆ ಏನು ಪ್ರಕಟರಾದವ್ರನ್ನ ನೋಡಿದ್ರಂತೆ, ದೇವತೆಗಳೇ ಪ್ರಕಟರಾದ್ರಂತೆ. ಇಬ್ಬರು ದೇವತೆಗಳು, ಏನು ಒಬ್ರು ಆಸ್ತಿಕ ಅಂತ ಒಬ್ಬನಂತದ್ರಲ್ಲಿ, ಇಬ್ಬರು ದೇವತೆಗಳು ಅದರಿಂದ ಮುಕ್ತಿ ಹೊಂದಿದ್ರಂತೆ. ಆಶ್ಚರ್ಯ ಆಯಿತು ಇಬ್ಬರಿಗೂ ಕೂಡ, ಹೆದರಿದ್ರಂತೆ. ಹರಿಮೇಧ ಸುಮೇಧ, ಅಯ್ಯೋ ಯಾರು ನೀವು, ದೇವತೆಗಳು ಇದ್ದಕ್ಕಿದ್ದಾಗೆ ಮರದಿಂದ ಪ್ರತ್ಯಕ್ಷರಾದ್ರಿ, ಯಾರು ನೀವು ಅಂತ ಕೇಳಿದರೆ ಆವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ನಾನು ಆಸ್ತಿಕ ಅಂತ ನನ್ನ ಹೆಸರು, ಅದರಲ್ಲಿ ಜ್ಯೇಷ್ಠನಾದವನು ನಾನು ಆಸ್ತಿಕ ಅಂತ ದೇವಲೋಕದಲ್ಲಿದ್ದೆ. ದೇವತಾ ಸ್ತ್ರೀಯರೊಟ್ಟಿಗೆ ಅಂತ ವಿಹಾರಕ್ಕೆ ಅಂತ ಹೋದಾಗ ಶಾಪಗ್ರಸ್ತನಾಗಿ ನೀನು ಇವತ್ತಿನಿಂದ ಮರದಲ್ಲಿ ಚಂಡಾಲನಾಗ ನೀನು ಅಂತ ನನಗೆ ಶಾಪ ಬಂದಿತ್ತು. ಋಷಿ ತಪಸ್ಸಿಗೆ ಅಂತ ಕೂತ್ಕೊಂಡಿದ್ದ. ತಪಸ್ಸಿಗೆ ಅಂತ ಕೂತ್ಕೊಂಡ ಋಷಿಗೆ ನಾವು ಅಲ್ಲಿ ಎಲ್ಲ ದೇವತಾ ಸ್ತ್ರೀಯರೊಟ್ಟಿಗೆ ವಿಹಾರ ಮಾಡ್ತಿದ್ನಲ್ಲ, ಅವರೆಲ್ಲ ಹಾರಗಳನ್ನು ತೆಗೆದು ಪಕ್ಕದಲ್ಲಿ ಅಂತ ಇಟ್ಟಿದ್ರು. ಆ ಋಷಿ ಕಣ್ಣು ತೆಗೆದಾಗ ಆ ಹಾರ ವಸ್ತ್ರ ಎಲ್ಲ ನೋಡಿ ಕುಪಿತನಾಗಿ, ಇದಕ್ಕೆ ಕಾರಣರಾದವನು ನೀನೇ ದೇವತೆ, ನೀನು ಆಸ್ತಿಕ, ನೀನು ಚಂಡಾಲನಾಗು, ನೀನು ಭೂಲೋಕಕ್ಕೆ ಅಂತ ಹೋಗಿ ನೀನು ಚಂಡಾಲನಾಗು ಅಂತ ಮರವಾಗಿ ಅಂತ ನಿಂತಿದ್ದಂತೆ. ಆ ಮರ ಬಿತ್ತು ಅಂತ ಹೇಳಿದ್ನಲ್ಲ, ಮರವಾಗಿ ಅವನೇ ನಿಂತಿದ್ದಂತೆ. ಇನ್ನೊಬ್ಬನಿದ್ದಾನೆ, ಇಬ್ಬರು ಬಂದರು ಅಂತಂದಾಗ ಇನ್ನೊಬ್ಬನು ಯಾರು ಅಂತ ಹೇಳಿದರೆ, ಇನ್ನೊಬ್ಬನು ಗುರು ಸೇವಾ ತಪ್ತನಾಗಿದ್ದಂತೆ. ಯಾವಾಗಲೂ ಗುರು ಸೇವೆ ಮಾಡ್ತಿದ್ದಂತೆ. ಒಂದು ಸಲ ಗುರುವನ್ನು ವಿಮುಖನಾಗಿ ಗುರು ಸೇವೆಯನ್ನು ಮಾಡದೇನೆ ದ್ರೋಹ ಮಾಡಿದ್ನಂತೆ. ಆ ದ್ರೋಹ ಮಾಡಿದ್ರಿಂದ ಪಾಪ ಬಂದಿತ್ತು, ನೀನೂ ಕೂಡ ಚಂಡಾಲನಾಗು ಅಂದಾಗ ಇಬ್ಬರೂ ದೇವತೆಗಳು ಬಂದು ಚಾಂಡಾಲ ರೂಪದಲ್ಲಿ, ರಾಕ್ಷಸ ರೂಪದಲ್ಲಿ ಆ ಮರದಲ್ಲಿ ಅಂತ ಕೂತಿದ್ರಂತೆ.
ಇದಕ್ಕೆ ಪರಿಹಾರ ಏನು? ಶಾಪ ಕೊಟ್ರಿ ನೀವು ದೇವತೆಗಳೇ, ಋಷಿಗಳೇ, ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ, ಮುಂದೆ ತುಳಸಿ ಮಹಾತ್ಮೆ ಅಂತ ನಿನ್ನ ಹತ್ರ ಬಂದು ಕುತ್ಕೊಂಡು ಹೇಳ್ತಾರೆ. ಯಾವಾಗ ನೀನು ತುಳಸಿ ಮಹಾತ್ಮೆಯನ್ನು ಕೇಳ್ತೀಯೋ, ಕಿವಿಯಿಂದ ಶ್ರವಣ ಮಾಡ್ತೀಯೋ, ಮನನ ಮಾಡ್ತೀಯೋ, ಆವಾಗ ಈ ರಾಕ್ಷಸ ರೂಪದಿಂದ ವಿಮುಕ್ತಿ ಆಗ್ತದೆ ನಿನಗೆ ಅಂತ ಆವಾಗ ಹೇಳಿರ್ತಾರೆ. ಸರಿಯಾಗಿ ಹರಿಮೇಧ ಸುಮೇಧ ಸಂವಾದ ರೂಪವಾಗಿ ಈ ತುಳಸಿ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ ಹರಿಮೇಧನಿಗೆ ಸುಮೇಧ ಉತ್ತರ ಕೊಡ್ತಾ ಅಲ್ಲಿರ್ತಕ್ಕಂತಹ ಚಾಂಡಾಲ ರೂಪ ಹೋಗಿ ದೇವತಾ ರೂಪ ಬಂತಂತೆ ಅವರ ಲೋಕಕ್ಕೆ ಅಂತ ಅವರು ಹೋದ್ರಂತೆ. ಅವರು ಹೋಗುವಾಗಲೇ ಹೇಳಿದ್ರಂತೆ ಹರಿಮೇಧ ಸುಮೇಧರಿಗೆ, ಇವತ್ತಿನಿಂದ ಈಗ ಯಾತ್ರೆಗೆ ಅಂತ ಹೊರಟೀರಲ್ಲ ನೀವು, ಯಾತ್ರೆಗೆ ಅಂತ ಹೊರಟೆ ಇನ್ನೇನಾದರೂ ಒಂದು ಹೆಜ್ಜೆ ಇಡ್ತೀರಿ ಅಂತ ಆದರೆ ಇಷ್ಟೆಷ್ಟು ಪುಣ್ಯ ಮಾಡ್ತಿರೋ 100ರಲ್ಲಿ ಅರ್ಧ ಭಾಗ ಇನ್ನೂ ಹೆಚ್ಚಿಗೆ ಆಗ್ತದೆ. ವಿಚಾರ ಮಾಡಬೇಡ್ರಿ, ನೀವು ಹೋದ ಹಾಗೆ ನಿಮ್ಮ ಪುಣ್ಯದ ಗಂಟದ ರಾಶಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ನೀವೇನೂ ಚಿಂತೆ ಮಾಡಬೇಡ್ರಿ ಅಂತ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ. ನಮ್ಮನ್ನು ಈ ರೂಪದಲ್ಲಿ ತಂದು ಕೊಟ್ರಲ್ಲ, ನಮ್ಮ ನಿಜ ಸ್ವರೂಪವನ್ನು ತಂದು ಕೊಟ್ರಲ್ಲ, ಈ ತುಳಸಿ ಮಹಾತ್ಮೆಯನ್ನು ಹೇಳಿ ಬಹಳ ಅನುಗ್ರಹ ಆಯಿತು ನನಗೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಪ್ರಾರ್ಥನೆ ಮಾಡಿಕೊಂಡು ಈ ಹರಿಮೇಧ ಸುಮೇಧ ರೂಪವಾದ ಈ 4ನೇ ಅಧ್ಯಾಯದ ಕಥಾಭಾಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾರಂತೆ. ಮುಂದೆ 5ನೇ ಅಧ್ಯಾಯದಲ್ಲಿ ಆಗುವಾಗ ಮೊದಲು ತುಳಸಿಯ ವೈಭವವನ್ನು ಹೇಳಿದರು. 2ನೇ ವಿಭಾಗದಲ್ಲಿ ಆಗುವಾಗ ತುಳಸಿ ಹುಟ್ಟಿದ್ದಾದರೂ ಹೇಗೆ, ಅವಳ ಮಹಿಮೆ ಹೇಗೆ, ಆ ತುಳಸಿ ಕಥೆಯನ್ನು ಶ್ರವಣ ಮಾಡೋದರಿಂದ ಏನು ನಮಗೆ ಬಂದು ಒದಗ್ತದೆ. ಒಂದು ವೇಳೆ ನಾವು ಮಾಡ್ತಕ್ಕಂತಹ ಗೊತ್ತಿದ್ದು ಗೊತ್ತಿಲ್ಲದೇನೋ ಪಾಪ ನಡೆದು ಹೋಗ್ತದೆ, ಆ ಪಾಪದ ರಾಶಿಯೇ ಸುಟ್ಟು ಭಸ್ಮ ಆಗ್ತದಂತೆ. ಯಾವಾಗ ಕಾರ್ತೀಕ ಮಾಸದಲ್ಲಿ ತುಳಸಿ ವೈಭವವನ್ನು, ತುಳಸಿ ಮಹಾತ್ಮೆಯನ್ನು ಕೇಳೋದ್ರಿಂದ ಇಷ್ಟು ಫಲ ಸಿಗ್ತದೆ ನಮಗೆ ಅಂತ ಇಷ್ಟು ಹೇಳಿ ಇನ್ನೊಂದು ವಿಚಾರವನ್ನು ಅಲ್ಲೇ ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಒಂದು ಸಲ ವಿಶ್ವಾಮಿತ್ರ ಋಷಿಗಳು ಧ್ಯಾನಕ್ಕೆ ಅಂತ ಎಲ್ಲ ಶಿಷ್ಯರೊಟ್ಟಿಗೆ ಕಾಡಿಗೆ ಅಂತ ಹೊರಡ್ತಾರಂತೆ. ಕಾಡಿಗೆ ಅಂತ ಹೊರಟಾಗ ಒಂದು ವನವನ್ನು ಹುಡುಕೊಂಡು ವಿಶ್ವಾಮಿತ್ರ ಋಷಿಗಳೇ ತಮ್ಮ ಶಿಷ್ಯರೊಟ್ಟಿಗೆ ನಿಮಗೆ ಕಾರ್ತೀಕ ಮಾಸದ ಮಹಾತ್ಮೆ ಹೇಳ್ತೀನಿ ಬನ್ನಿರಿ ಅಂತ ಕರ್ಕೊಂಡು ಒಂದು ವನಕ್ಕೆ ಅಂತ ಪ್ರವೇಶ ಮಾಡ್ತಾರಂತೆ. ಆ ಒಂದು ವನಕ್ಕೆ ಅಂತ ಪ್ರವೇಶ ಮಾಡುವ ಮುನ್ನ ಒಬ್ಬ ಬ್ರಾಹ್ಮಣ ಇದ್ದಂತೆ. ಬಹಳ ಪ್ರತಿನಿತ್ಯ ಭಗವಂತನ ಪೂಜೆ ಮಾಡ್ತಾ, ಸಾಲಿಗ್ರಾಮ ಮೂರ್ತಿ ಪೂಜೆ ಅನೇಕ ಪೂಜೆಯನ್ನು ಮಾಡ್ತಾ ಮನೆಯಲ್ಲಿ ಪೂಜೆಗಳನ್ನು ಮಾಡ್ತಾ ಕಾಲ ಕಳೀತಿದ್ದಂತೆ ಬ್ರಾಹ್ಮಣ. ಅವನಿಗೆ ಒಬ್ಬ ಮಗ ಇದ್ದಂತೆ. ಅವ ಮಗ ಬಹಳ ದುಷ್ಟನಾಗಿ ಪ್ರತಿನಿತ್ಯ ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟೇ ಬೇರೆ ಕಾರ್ಯಗಳನ್ನೇ ಮಾಡ್ತಿದ್ದಂತೆ. ಒಂದು ಸಲ ಬೈದ್ದಂತೆ, ಬಾರೋ ಮಗನೇ ಇಲ್ಲಿ ಹತ್ರ ಬಾ, ಇಲ್ಲಿ ಕಾರ್ತೀಕ ಮಾಸ ಬರ್ತಾ ಇದೆ, ಈ ಕಾರ್ತೀಕ ಮಾಸದಲ್ಲಿ ನೀನು ಇಷ್ಟರವರೆಗೆ ಏನು ಪಾಪ ಮಾಡಿದ್ದಿ, ಪಾಪಕರ್ಮವನ್ನು ಮಾಡಿದ್ದಿ ಎಲ್ಲ ಸುಟ್ಟು ಹೋಗ್ತದೆ. ಇದು ಒಳ್ಳೆ ವ್ರತ ಇದೆ, ಕಾರ್ತೀಕ ಮಾಸದ ವ್ರತ. ಈ ಕಾರ್ತೀಕ ಮಾಸದ ವ್ರತವನ್ನು ಆಚರಣೆ ಮಾಡು, ನಿನಗೆ ಅನುಗ್ರಹ ಆಗ್ತದೆ, ನೀ ವಿಚಾರ ಮಾಡಬೇಡ ಅಂತ ಆ ಬ್ರಾಹ್ಮಣನಿಗೆ ಹೇಳಿದರೆ, ಬ್ರಾಹ್ಮಣ ಮಗನಿಗೆ ಹೇಳಿದರೆ ಮಗ ಹೇಳಿದ್ನಂತೆ, ನನಗೆ ಯಾಕೆ ಬೇಕು ಈ ಕಾರ್ತೀಕ ಮಾಸ, ನನಗೆ ಕಾರ್ತೀಕ ಮಾಸದ ಮಹಾತ್ಮೆ ಬೇಡ, ಈ ವ್ರತ ಬೇಡ, ಏನು ವ್ರತಗಳೋ ಏನು ಉಪವಾಸಗಳೋ ಏನಾದರೂ ಆಚಾರ ವಿಚಾರ ಎಲ್ಲೇ ಅಪ್ಪ ನಿನಗೇ ಬಿಟ್ಟೇನಿ. ನಾವೀಗೆಲ್ಲ ಮಕ್ಕಳು ಹೇಳ್ತಾರೆ ನೋಡ್ರಿ, ಅಪ್ಪ ನನಗಾಗೋದಿಲ್ಲ, ನಾನೀಗ ಅರ್ಜೆಂಟ್ ನೌಕರಿಗೆ ಹೋಗಬೇಕೀಗ, ಈಗ ನೌಕರಿಗೆಲ್ಲ ಹೋಗಬೇಕಾಗ್ತದೆ, ಈ ಯಾವುದು ಪೂಜೆ ಹೇಳಬೇಡ, ಪುನಸ್ಕಾರ ಹೇಳಬೇಡ, ಯಾರೋ ಒಬ್ರು ಆಚಾರಿಗೆ ಫೋನ್ ಮಾಡು, ಬರ್ತಾರೆ ಮನ್ಯಾಗ ಪೂಜೆ ಮಾಡ್ತಾರೆ ಹೋಗ್ತಾರೆ, ನೀ ಯಾಕೆ ಚಿಂತೆ ಮಾಡ್ತಿ ಅಂತ ಹಿಂಗೆಲ್ಲ ಮಕ್ಕಳಿದ್ದಾರೆ. ಈಗ ಅವಾಗಲೂ ಇದ್ರಂತೆ. ಬ್ರಾಹ್ಮಣನ ಮಗ ಹೇಳಿದ, ಅಲ್ಲೋ ಅಪ್ಪ ನನಗೆ ಇವು ಯಾವ ಕಾರ್ತೀಕ ಮಾಸ ಬೇಡ, ಪೂಜೆ ಬೇಡ, ಅವೆಲ್ಲ ನೀನೇ ಮಾಡ್ಕೋ ಅಂತ ಇಷ್ಟು ಹೇಳಿಕೊಂಡು ಹೊರಟಾಗ ಸಿಟ್ಟಿಗೆದ್ದು ಒಂದು ಶಾಪ ಕೊಡ್ತಾನಂತೆ ಅಪ್ಪ ಮಗನಿಗೆ. ನೋಡು, ಇಷ್ಟು ಹೇಳಿದರೂ ಕೇಳ್ತಾ ಇಲ್ಲಲ್ಲ ನೀನು, ಒಂದು ನೀಚ ಜನ್ಮದಲ್ಲಿ ಹುಟ್ಟಿ ವಿಲಿ 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 ಒದ್ದಾಡ್ತಿ ನೋಡು ನೀನು, ನಿನಗೊಂದು ಶಾಪ ಕೊಡ್ತೀನಿ, ಇಲಿಯಾಗಿ ಹುಟ್ಟು ನೀನು ಅಂತ ಶಾಪ ಕೊಡ್ತಾನೆ. ಇವತ್ತು ಎಲ್ಲಾದರೂ ಇಲಿ ನೋಡಿದಿರಿ ಅಂತಾದರೆ ಅದು ಶಾಪಗ್ರಸ್ತದಿಂದ ನೀಚ ಜನ್ಮದಲ್ಲಿ ಹುಟ್ಟಿದೆ ಅಂತ ಅರ್ಥ. ಬ್ರಾಹ್ಮಣನಾಗಿ ಹುಟ್ಟಿ ಒಂದು ಆಚರಣೆ ಮಾಡದೇ ಇದ್ದರೆ ಇಂತಹ ಶಾಪ ಬಂದು ಒದಗ್ತದೆ ಅಂತ ಅರ್ಥ. ಆ ಬ್ರಾಹ್ಮಣನ ಮಗನಿಗೆ ಶಾಪ ಕೊಟ್ಟ, ನೋಡು ನೀನು ಇವತ್ತಿಗೆ ಸರಿಯಾಗಿ ಈ ಇಲಿಯಾಗಿ ಹುಡ್ತಿ, ನೀನು ಎಲ್ಲೋ ಒಂದು ಮರದ ಬುಡಕ್ಕೆ ಹೋಗಿ ಕುತ್ಕೋ ಅತ್ಲಾಗ ಅಂತ ಶಾಪ ಕೊಟ್ಟಾಗ ಹೆದರಿದ್ನಂತೆ ಮಗ. ಶಾಪ ಯಾವಾಗ ಬಂತೋ ಅವಾಗ ಹೆದರಿದ್ನಂತೆ. ಅಪ್ಪ ಕ್ಷಮಾ ಮಾಡು, ನನ್ನನ್ನು ತಪ್ಪಾಗಿದೆ, ನನ್ನನ್ನು ತಿಳಿದೆಯೋ ಹೇಳಿಬಿಟ್ಟೆ, ನಾನು
ದಯಮಾಡಿ ಇದರಿಂದ ಮುಕ್ತಿ ಹೇಗೆ, ನನಗೆ ಶಾಪ ಕೊಟ್ಟು ಏನಾದರೂ ಮಾಡಿ ಮುಕ್ತಿ ಹೇಳಿದ್ರಿಂದ ಅಂತಂದಾಗ, ಮುಂದೆ ನೀ ಎಲ್ಲಿ ಇಲಿಯಾಗಿ ಕೂತಿರ್ತೀಯಲ್ಲ, ನಿನ್ನ ಹತ್ತಿರದಲ್ಲೇನೆ ಒಬ್ಬರು ಬಂದು ಋಷಿಗಳು ಶಿಷ್ಯರೊಟ್ಟಿಗೆ ನಿನ್ನ ಹತ್ರ ಕಾರ್ತೀಕ ಮಾಸದ ಮಹಾತ್ಮೆಯನ್ನು ಹೇಳ್ತಾರೆ. ಯಾವಾಗ ಕಾರ್ತೀಕ ಮಾಸ ತುಳಸಿಯ ಕಥೆಗಳನ್ನು ಕೇಳ್ತೀಯೋ ಆವಾಗ ನಿನ್ನ ಜನ್ಮವು ಪಾವನ ಆಗ್ತದೆ ಹೋಗು ಅಂತಂದಾಗ, ಎಷ್ಟೋ ವರ್ಷಗಳ ಕಾಲ ಆ ಇಲಿಯಾಗಿಯೇನೆ ಅಲ್ಲಿ ಸಂಚರಿಸ್ತಾ ಇದ್ದಾಗ ಏನೀ ಋಷಿಗಳು ಬಂದ್ರಲ್ಲ, ಅಲ್ಲಿ ಯಾರು ವಿಶ್ವಾಮಿತ್ರ ಋಷಿಗಳು ಹತ್ರ ಬಂದ್ರಂತೆ. ಇಷ್ಟರ ಮಧ್ಯದಲ್ಲೇ ಧಾತ್ರಿ ವಿಚಾರವನ್ನು ಹೇಳ್ತಾರೆ. ಧಾತ್ರಿ ವೃಕ್ಷದ ತಳಭಾಗದಲ್ಲಿ ಹೋಗಿ ಧಾತ್ರಿ ವೃಕ್ಷದ ನೆರಳಿನಲ್ಲಿ ನಾವೇನಾದರೂ ಹೋಮ ಹವನ ಶ್ರಾದ್ದ ಪೂಜೆ ಉಪಚಾರ ಊಟ ಇವೆಲ್ಲ ಮಾಡ್ತೇವೆ ಅಂತಾದರೆ ವಿಶೇಷ ಅನುಗ್ರಹ ಇದೆ ಅಂತ ಅನ್ಲಿಕ್ಕೆ ಇದೊಂದು ಕತೆ ಹೇಳಲಿಕ್ಕೆ ಅಂತ ಹೊರಡ್ತಾರೆ. ವಿಶ್ವಾಮಿತ್ರರು ಆ ಕಥೆ ಹೇಳಬೇಕು, ನಿಮಗೆ ಎಲ್ಲವನ್ನು ಹೇಳಬೇಕು ಅಂತ ಕರ್ಕೊಂಡು ಬಂದ್ರಲ್ಲ. ಕರ್ಕೊಂಡು ಹತ್ತಿರ ಬಂದಾಗ ಸರಿಯಾಗಿ ಒಬ್ಬ ವ್ಯಾಧ ಬಂದಂತೆ, ಬೇಟೆಗಾರನು ಬಂದಂತೆ. ಬೇಟೆ ಆಡಬೇಕು ಅಂತ ಹೊರಟಾಗ ಎಲ್ಲಿಯೂ ತಿಳಿಯದೇನೆ ವಿಶ್ವಾಮಿತ್ರರನ್ನೇ ಬೇಟೆ ಆಡ್ತೇನೆ ಅಂತ ಹೊರಟಾಗ ಅಷ್ಟರ ಮಧ್ಯದಲ್ಲೇ ಈ ವಿಶ್ವಾಮಿತ್ರರು ತುಳಸಿ ಮಹಾತ್ಮೆ, ಈ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದಾಮೋದರನನ್ನು ವಿಶೇಷವಾಗಿ ಯಾರು ಪೂಜೆ ಮಾಡ್ತಾರೋ, ಕಾರ್ತೀಕ ದಾಮೋದರ ಪ್ರೀತ್ಯರ್ಥವಾಗಿ ಯಾರು ಪೂಜೆ ಮಾಡ್ತಾರಲ್ಲ ಅವರಿಗೆ ಈ ದುರಂತಗಳಿಂದ ಪರಿಹಾರ ಆಗ್ತದೆ ಅಂತ ಕತೆ ಹೇಳ್ತಾ ಬರುವಾಗ ಇದ್ದಕ್ಕಿದ್ದ ಹಾಗೆ ಆ ಚಾಂಡ, ಈ ವ್ಯಾಧ ಬೇಟೆ ಆಡ್ತೇನೆ ನಿಮ್ಮನ್ನ ಅಂತ ಬಂದಿದ್ನಲ್ಲ ಹತ್ತಿರದಲ್ಲಿ, ಕಥೆ ಕೇಳ್ತಾ ಇದ್ದ. ಬೇಟೆ ಆಡಬೇಕು ಅಂತ ಹೊರಟಿದ್ದ, ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆ ಆಡ್ತೀನಿ ಅಂತ ಬಂದಿದ್ದ. ಇವರು ಯಾರು ನಮ್ಮ ವಿಶ್ವಾಮಿತ್ರರಾಗುವಾಗ ಈ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದಾಮೋದರನನ್ನು ಪ್ರಾರ್ಥನೆ ಮಾಡಿಕೊಂಡು ಯಾರು ಸದಾಚಾರಿಗಳಾಗಿ ಕಥಾಶ್ರವಣವನ್ನು ಮಾಡ್ತಾ ಪೂಜೆ ಮಾಡ್ತಾ ಇರ್ತಾರೋ ಅವ್ರಿಗೆ ಯಾವ ದುರಂತ ಬರೋದಿಲ್ಲ ಅಂತ ವಿಶ್ವಾಮಿತ್ರರು ಬಾಯಲ್ಲಿ ಹೇಳ್ತಿರ್ತಾರಂತೆ. ಹೇಳುವಾಗ ಆ ಕಥೆ ಶ್ರವಣ ಮಾಡಿದ್ನಲ್ಲ ಆ ಇಲಿ, ಆ ಬ್ರಾಹ್ಮಣನ ಮಗ, ಆ ಕಥೆಯಲ್ಲಿ ಕೂಡ್ಲಿಕ್ಕೆ ಅಂತ ಆ ಪೊಟರೆಯಲ್ಲೇ ಕೂತಿದ್ದಂತೆ. ಇದ್ದಕ್ಕಿದ್ದಾಗೆ ಆ ಕಥೆ ಎಲ್ಲ ಮುಗಿದು ಕೂಡ್ಲೇನೆ ವಿಮಾನ ಬಂತಂತೆ, ಮೇಲಿಂದ ವಿಮಾನ ಬಂತಂತೆ. ಆ ಇಲಿ ಇದ್ದವನು ಇದ್ದಕ್ಕಿದ್ದ ಹಾಗೆ ಬ್ರಾಹ್ಮಣ ರೂಪ ವೇಷವಾಗಿ ಪ್ರತ್ಯಕ್ಷನಾದನಂತೆ. ಅದನ್ನು ವ್ಯಾಧ ನೋಡಿ ಅರೇ ರೇ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಇನ್ನೇನು ಬೇಟೆ ಆಡಲಿಕ್ಕೆ ಅಂತ ಬಂದಿದ್ದೆ, ಈ ಎರಡೂ ದೃಷ್ಟ ನೋಡಿದೆ ನಾನು, ವಿಮಾನ ಬರ್ತಾ ಇದೆ, ಇಲಿ ಆದವನು ಸರಿಯಾಗಿ ಬ್ರಾಹ್ಮಣನಾಗಿ ಪ್ರತ್ಯಕ್ಷನಾದ, ಅವನನ್ನು ಆ ವಿಮಾನ ದೇವತೆಗಳೆಲ್ಲ ಕರ್ಕೊಂಡು ಹೊರಟಿದ್ದಾರೆ. ವಿಶ್ವಾಮಿತ್ರರೇ ಏನಿದು ನಿಮ್ಮ ಚಮತ್ಕಾರ ಅಂತ ಕೇಳಿದ್ನಂತೆ. ಏನಿದು ನಿಮ್ಮ ಚಮತ್ಕಾರ? ಒಂದು ಇಲಿ ಆದದ್ದು ಬ್ರಾಹ್ಮಣ ರೂಪದಲ್ಲಿ ಮಗನಾಗಿ ಪ್ರತ್ಯಕ್ಷನಾದ. ಆ ಕಥೆಯನ್ನು ಕೇಳ್ತಾ ಕೂತವರಿಗೆ ಇದ್ದಕ್ಕಿದ್ದ ಹಾಗೆ ಮೇಲಿನಿಂದ ದೇವಲೋಕದಿಂದ ವಿಮಾನ ಬಂದಿದೆ. ಆ ವಿಮಾನದಲ್ಲಿ ಆ ಬ್ರಾಹ್ಮಣ ಮಗನನ್ನು ಕರ್ಕೊಂಡು ಮೇಲೆ ಹೋಗ್ತಾ ಇದೆ ಅಂತಂದರೆ ಎಂಥದ್ದಿದು ಈ ರೂಪ? ಆಶ್ಚರ್ಯ ಆಯ್ತಂತ. ಕಣ್ಣಾರೆ ಕಂಡೆಲ್ಲ, ನನಗೆ ಬಹಳ ಆನಂದ ಆಗಿದೆ, ಏನಿದು ವ್ರತ, ನನಗೂ ಒಂದು ಸ್ವಲ್ಪ ಉಪದೇಶ ಮಾಡ್ರಿ ಅಂತ ಆ ವ್ಯಾಧನೆ ಕೇಳ್ತಾ ಅನುಗ್ರಹ ಪಡ್ಕೊಂಡ ಅಂತ ಇಷ್ಟು 5ನೇ ಅಧ್ಯಾಯದವರೆಗೆ ಈ ಕಥೆಯನ್ನು ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಹಾಗಾದರೆ ನಾವು ಮೊದಲನೇ ದಿವಸದಿಂದ ಹಿಡಿದು ಇಲ್ಲಿಯವರೆಗೆ ನಾರದು ಕೇಳಿರೋ ಪ್ರಶ್ನೆಯಿಂದ ಪ್ರಾರಂಭ ಆಗಿದೆ ಈ ಕಥೆ. ಏನು ನಾರದರು ಕೇಳಿದ್ದು? ನಾರದರೇ, ಇದು ಬ್ರಹ್ಮದೇವರೇ, ಈ ಕಲಿಯುಗದಲ್ಲಿ ಯಾವುದಾದ್ರೂ ಸರಿಯಾದ ಒಂದು ಒಳ್ಳೆ ವ್ರತ ಇದ್ದರೆ ಹೇಳ್ರಿ, ಆ ವ್ರತಾಚರಣೆ ನಿಮ್ಮಿಂದ ಅನೇಕ ಭಗವಂತನ ಕಥೆಯನ್ನು ಕೇಳಿದ್ದೇವೆ, ಈ ಕಾರ್ತೀಕ ಮಾಸದ ಮಹಾತ್ಮೆ ಕೇಳಿಲ್ಲ ಹೇಳ್ರಿ ಅಂತ ನಾರದರು ಬ್ರಹ್ಮದೇವರಿಗೆ ಕೇಳಿದರೆ, ಪ್ರಾತರಾರಭ್ಯ ಯತ್ ಕಾರ್ಯಂ, ಬೆಳಗ್ಗೆ ಎದ್ದಿನಿಂದ ಹಿಡಿದು ರಾತ್ರಿವರೆಗೆ ನಾನು ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದ ನಾರದರು ಇಲ್ಲಿವರೆಗೆ ಈ ಕಥೆ ಶ್ರವಣವನ್ನು ಮಾಡ್ತಾರೆ ಅಂತ ಅನ್ನಲಿಕ್ಕೆ ಭಗವಂತನ 4 ವಿಚಾರವನ್ನು, ಇದು ಯಾವ ಪುರಾಣದಿಂದ ಬಂದದ್ದು? ಸ್ಕಂದ ಪುರಾಣದಿಂದ ಆರಿಸ್ತಕ್ಕಂತಹ ಈ ಕಥಾಭಾಗವ ಇದು ಸ್ಕಂದ ಪುರಾಣದಲ್ಲಿ ಬರ್ತದೆ. ಈ ಸ್ಕಂದ ಪುರಾಣದ 5ನೇ ಅಧ್ಯಾಯ ಈ ವಿಶ್ವಾಮಿತ್ರರ ಮತ್ತು ಈ ವ್ಯಾಧ ಈ ಮಾತಾಡತಕ್ಕಂತಹ ಈ ವಿಚಾರದಲ್ಲಿ ಈ ಕಥೆಯನ್ನು ಮುಕ್ತಾಯ ಮಾಡ್ತಾರೆ. ಈ ಧಾತ್ರಿ ಹವನದ ವಿಚಾರವನ್ನು ಕೂಡ ಇಲ್ಲಿ ಹೇಳಿ, ಧಾತ್ರಿ ಕಾಲದಲ್ಲಿ ಧಾತ್ರಿ ಹವನ, ಧಾತ್ರಿ ವೃಕ್ಷದ ನೆರಳಿನಲ್ಲಿಯೇ ನೀವು ಪೂಜೆ ಪುನಸ್ಕಾರಗಳು, ಪಿತೃದೇವತೆಗಳಿಗೆ ನೀವೇನಾದರೂ ಶ್ರಾದ್ದ ಮಾಡ್ತೀರಿ ಅಂತಾದರೆ ಅವರಿಗೂ ಕೂಡ ಪ್ರೀತಿ ಆಗ್ತದೆ ಅಂತ ಈ ಕಥಾಭಾಗದಲ್ಲಿ ಹೇಳ್ತಾರೆ. ಈ 4 ಮಾತುಗಳನ್ನು
ಇವತ್ತಿನ ಪ್ರವಚನವನ್ನು ರಾಘವೇಂದ್ರ ಗುರುವಂತರ್ಗತ, ವಿಶ್ವೇಶತೀರ್ಥ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಕ್ಷೇತ್ರಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತೋಭವತು. ಶ್ರೀ ಕೃಷ್ಣಾರ್ಪಣಮಸ್ತು.